ನಮಸ್ತೆ ಕರ್ನಾಟಕ. ಇತ್ತ ಸಾನು ರೂಮಿಗೆ ಬಂದು ಬೆಡ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಣ್ಣ ಹೇಳಿದ್ದು ಕರೆಕ್ಟು, ನಾನು ರಾಮ್ಗೆ ಎಲ್ಲ ವಿಷಯ ಹೇಳಬೇಕು, ಇನ್ನು ಮುಂದೆ ತೊಂದರೆ ಆಗುತ್ತೆ. ಆದರೆ ನಾನು ಹೇಳಿದರೂ ರಾಮ್ ನಂಬ್ತಾರ ಅನ್ನೋ ನಂಬಿಕೆ ನನಗಿಲ್ಲ. ಇವಾಗ ಏನು ಮಾಡಲಿ? ನಾನು ಅವತ್ತಾಗಿದ್ದ ಇನ್ಸಿಡೆಂಟಲ್ಲಿ ನಾನು ಯಾವುದೇ ತಪ್ಪಿರಲಿಲ್ಲ, ಆದರೆ ರಾಮ್ಗೆ ತುಂಬ ಅವಮಾನ ಆಗಿದೆ ಅಂತ ಗೊತ್ತು. ಆದರೆ ಅವತ್ತು ನಾನಿದ್ದ ಪರಿಸ್ಥಿತಿ ಆಗಿತ್ತು. ಯಾವುದು ತಪ್ಪು ಯಾವುದು ಸರಿ ಅಂತ ಯೋಚನೆ ಮಾಡುವಷ್ಟು ತಾಳ್ಮೆ ನನ್ನಲ್ಲಿರಲಿಲ್ಲ. ಇವಾಗ ಏನು ಮಾಡಲಿ? ನಾನಿರೋ ವಿಷಯ ಹೇಳೋಕ್ಕಾಗಲ್ಲ, ಹಾಗೆ ಸುಮ್ಮನೆ ಇರೋಕ್ಕಾಗಲ್ಲ. ಆದಷ್ಟು ಬೇಗ ರಾಮ್ಗೆ ಎಲ್ಲ ವಿಷಯ ನಾನೇ ಹೇಳ್ತೀನಿ. ಅಣ್ಣ ಹೇಳಿದ ಥರ ಬೇರೆಯವರಿಂದ ವಿಷಯ ಗೊತ್ತಾದರೆ ಮತ್ತೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಹೀಗೆ ಸಾನು ತನ್ನ ಯೋಚನೆಯಲ್ಲಿ ಮುಳುಗಿ ಹೋಗಿರ್ತಾಳೆ. ಸಾನುಗೆ ಚಿಂಟು ಬಂದು ಅವಳ ಹತ್ರ ಬಂದದ್ದು ಗೊತ್ತಾಗಲ್ಲ. ಚಿಂಟು, ಸಾನು ಏನು ಯೋಚನೆ ಮಾಡ್ತಿದ್ಯಾ? ನಾನು ಬಂದರೂ ನಿನಗೆ ಗೊತ್ತಾಗಲಿಲ್ಲ ಅಂತ ಮುಖ ಊದಿಸ್ತಾನೆ. ಸಾನು ಚಿಂಟುನ ಎತ್ಕೊಂಡು, ಸಾರಿ ಚಿಂಟು, ನಾನೇನು ಯೋಚನೆ ಮಾಡ್ತಿದ್ದೆ. ಸಾನು, ನಿನ್ನ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಮಧ್ಯಾಹ್ನದಿಂದ ನೀನು ನನ್ನ ಜೊತೆ ಇರಲಿಲ್ಲ, ಯಾಕೆ? ಅಯ್ಯೋ ಚಿಂಟು, ನಾನು ನಿನ್ನ ರೂಮಿಗೆ ಬಂದಿದ್ದೆ ಆಟ ಆಡೋಕ್ಕೆ, ಆದರೆ ನೀನೇ ಮಲಗಿದ್ದೆ ಗೊತ್ತಾ ಅಂತ ಮುಖ ಸಪ್ಪಗೆ ಮಾಡ್ತಾಳೆ. ಹೌದಾ ಸಾನು, ನಾನು ನಾಳೆಯಿಂದ ಮಲಗಲ್ಲ, ನೀನು ನನ್ನ ಜೊತೆ ಆಟ ಆಡಬೇಕಾಯ್ತಾ ಅಂತ ಕೇಳ್ತಾನೆ. ಹಾಗೆಲ್ಲ ಮಾಡಬಾರ್ದು ಚಿಂಟು, ಮಕ್ಕಳು ಮಲಗಬೇಕು, ಆಮೇಲೆ ಸಂಜೆ ನಾವು ಆಟ ಆಡೋಣ ಆಯಿತಾ? ಸರಿ ಸಾನು, ನೀನು ಹೇಳಿದ ಥರ ಮಾಡ್ತೀನಿ, ನೀನು ನನ್ನ ಜೊತೆ ಇರಬೇಕಷ್ಟೆ ಅಂತ ಮುತ್ತು ಕೊಡ್ತಾನೆ. ಸರಿ ಚಿಂಟು, ಇವಾಗ ಹೇಳು, ನೀನೊಬ್ಬನೇ ಮೇಲೆ ಹತ್ತು ಬಂದಿದ್ದೀಯಾ? ಮಮ್ಮಿಯಲ್ಲಿ ಚಿಂಟು? ಸಾನು, ಮಮ್ಮಿ ರೂಮಲ್ಲಿ ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಒಬ್ಬನೇ ಬಂದೆ ಆಯಿತಾ, ಯಾರಿಗೂ ಹೇಳಿಲ್ಲ ನಾನು ಅಂತ ನಗ್ತಾನೆ. ಸಾನುಗೆ ಅವನ ನಗು ನೋಡಿ ಖುಷಿ ಆದರೂ ಹಾಗೆಲ್ಲ ಮಮ್ಮಿಗೆ ಹೇಳದೆ ಬರಬಾರ್ದು. ನೀನು ಗುಡ್ ಬಾಯ್ ಅಲ್ವಾ, ಒಬ್ಬನೇ ಮೆಟ್ಟಿಲೆತ್ತು ಬರಬಾರ್ದು ಆಯಿತಾ? ಸಾನು, ನಾನು ಗುಡ್ ಬಾಯ್ ಮತ್ತು ಸ್ಟ್ರಾಂಗ್ ಬಾಯ್, ಅದಕ್ಕೆ ಒಬ್ಬನೇ ಬಂದೆ. ನನ್ನ ಚಿಂಟು ಸ್ಟ್ರಾಂಗ್ ಬಾಯ್, ಆದರೂ ಒಬ್ಬನೇ ಬರಬೇಡ, ಸಾನುಗೆ ಭಯ ಆಗುತ್ತೆ. ನೀನು ಬಿದ್ದುಬಿಟ್ರೆ ಅದಕ್ಕೆ ಯಾರ ಜೊತೆ ಆದರೂ ಬಾ, ಅಥವಾ ಇನ್ಮೇಲೆ ನಾನೇ ಕೆಳಗಡೆ ಬರ್ತೀನಿ ಆಯಿತಾ? ಸಾನು ಅಂತ ತಲೆ ಆಡಿಸ್ತಾನೆ. ಹೀಗೆ ಸಾನು ಚಿಂಟು ಮಾತಾಡ್ತಾ ಆಟ ಆಡ್ತಾ ಇರ್ತಾರೆ. ಸೌಮ್ಯ ಚಿಂಟುನ ಹುಡುಕ್ತಾ ರಾಮ್ನ ರೂಮಿಗೆ ಬರ್ತಾಳೆ. ಚಿಂಟು, ಹೇಳ್ಬರೋದಲ್ವಾ, ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಮಮ್ಮಿ, ನೀನು ಕೆಲಸ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ನಾನೇ ಸಾನು ನೋಡೋಕೆ ಬಂದೆ. ಅದಕ್ಕೆ ಅವನಾವಾಗಲೇ ಬಂದ. ಸಾರಿ, ನಾನು ನಿಮಗೆ ಹೇಳಿಲ್ಲ. ಸಾನು, ನೀನು ಯಾಕೆ ಸಾರಿ ಕೇಳ್ತೀಯಾ? ನೀನು ತುಂಬ ತರಲೆ, ಹೇಳಿದ ಮಾತು ಕೇಳಲ್ಲ. ಮದುವೆ ಟೈಮಲ್ಲಿ ಒಬ್ಬನೇ ಯಾರಿಗೂ ಹೇಳಿದೆ ಟೆರೇಸ್ ಮೇಲೆ ಹೋಗಿದ್ದಾನೆ, ಅದಕ್ಕೆ ಟೆರೇಸ್ಗೆ ಡೋರ್ ಮಾಡಿಸಿದ್ದಾನೆ. ಸಾನು ಚಿಂಟು ಕಡೆ ನೋಡಿ, ಇಲ್ಲ ಮಾಡ್ತಾನೆ. ಚಿಂಟು ಮಮ್ಮಿಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಸಾರಿ ಸಾನು, ಇನ್ನು ಮುಂದೆ ಹಾಗೆ ಮಾಡಲ್ಲ ಅಂತ ತಲೆ ತಗ್ಗಿಸ್ತಾನೆ. ಸೌಮ್ಯ ಚಿಂಟು ಕಡೆ ಆಶ್ಚರ್ಯದಿಂದ ನೋಡ್ತಾಳೆ. ಯಾಕದಕ್ಕೆ ಹಾಗೆ ನೋಡ್ತಿದ್ದೀರಾ, ಏನಾಯಿತು? ಅಲ್ಲ ಜಾನು, ಇವ್ನು ನಮ್ಮ ಚಿಂಟು ತಾನೇ, ನಾವು ಹೇಳಿದ ಒಂದು ಮಾತು ಕೇಳಲ್ಲ ಅವನು, ಅಂಥದ್ರಲ್ಲಿ ನೀನು ಹೇಳಿದ ತಕ್ಷಣ ಒಪ್ಪಿದ್ದು ಅಲ್ಲದೆ ಸಾರಿ ಬೇರೆ ಕೇಳ್ತಾನೆ. ಅದಕ್ಕೆ ಅವನು ಸಾನು ಪ್ರಿನ್ಸ್, ಅವನು ನಾನು ಹೇಳಿದ ಮಾತು ಕೇಳ್ತಾನೆ ಅಲ್ವಾ ಚಿಂಟು ಅಂತ ಚಿಂಟುನ ಎತ್ಕೊಳ್ತಾಳೆ. ಸಾನು, ನಾನು ನಿನ್ನ ಮಾತು ಕೇಳ್ತೀನಿ ಅಂತ ಹೇಳ್ತಾನೆ. ಸೌಮ್ಯ, ಹಬ್ಬ ಸದ್ಯ ಸಾನು ನಿನ್ನ ಮಾತಾದರೂ ಕೇಳ್ತಾನಲ್ವಾ, ಅದೇ ಖುಷಿ ನನಗೆ. ಇವಾಗ ನೀವಿಬ್ಬರು ಬನ್ನಿ, ಊಟಕ್ಕೆ ಟೈಮ್ ಆಯಿತು. ಸರಿ ಅದಕ್ಕೆ ಬನ್ನಿ ಹೋಗೋಣ. ಚಿಂಟು, ಹೋಗೋಣ ಊಟಕ್ಕೆ? ಜಾನು ಅಂತ ತಲೆ ಆಡಿಸ್ತಾನೆ. ರಾಮ್ ಊಟದ ಹೊತ್ತಾದರೂ ಇನ್ನೂ ಟೆರೇಸ್ ಮೇಲೆ ನಿಂತಿರ್ತಾನೆ. ಸಂಕೇತ್, ರಾಮ್ ನನ್ನ ಟೆರೇಸ್ ಮೇಲೆ ಏನು ಮಾಡ್ತಾ ಇದೀಯಾ? ಡಿನ್ನರ್ ಟೈಮ್ ಆಯಿತು, ನಡಿ ಹೋಗೋಣ. ಬಾವಾ, ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ. ರಾಮ್, ಏನಾಯಿತು? ಏನು ಯೋಚನೆ? ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಇಲ್ಲ ಬಾವಾ, ಇದು ಆಫೀಸ್ ಟೆನ್ಷನ್ ಅಲ್ಲ. ಮತ್ತೆ ಏನು ರಾಮ್? ಸಾನ್ವಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ.
ಸಾನು ಬಗ್ಗೆನಾ? ಅವಳು ಆರಾಮಾಗಿ ಇದ್ದಾಳಲ್ವಾ? ಹ್ಞೂ ಬಾವಾ, ಅವಳು ಆರಾಮಾಗಿದ್ದಾಳೆ. ಮತ್ತು ಏನು ಯೋಚನೆ ನಿನಗೆ? ಬಾವಾ, ನಾನು ಅವಳನ್ನು ಇದಕ್ಕೂ ಮೊದಲು ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ಆದರೆ 100% ಬಾವಾ, ನನಗೆ ಸಾನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಏನು ಹೇಳ್ತಾ ಇದೀಯ ರಾಮ್ ನೀನು? ನನಗೊಂದು ಅರ್ಥ ಆಗ್ತಿಲ್ಲ. ಹ್ಞೂ ಬಾವಾ, ನನಗೂ ಗೊತ್ತಾಗ್ತಿಲ್ಲ. ಅದಲ್ಲದೆ ಅವಳು ನಮ್ಮಿಂದ ಯಾವುದೋ ವಿಷಯ ಅಂತೂ ಮುಚ್ಚಿಡ್ತಾ ಇದ್ದಾಳೆ. ರಾಮ್, ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇವಾಗ ಏನು ಮಾಡ್ತೀಯಾ? ಅನಿಲ್ಗೆ ಹೇಳಿದ್ದೀನಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡು ಅಂತ. ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಅಲ್ಲ. ಬಾಬಾ, ಒಂದಂತೂ ನಿಜ, ಅವಳಿಂದ ನನಗೆ ನಮ್ಮ ಮನೆಯವರಿಗೆ ತೊಂದರೆ ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೀನೇನೇ ಮಾಡಿದರೂ ಯೋಚನೆ ಮಾಡು. ಕೋಪದ ಕೈಗೆ ಬುದ್ಧಿ ಕೊಡಬೇಡ. ಸಾನು ತಾತನ ಫ್ರೆಂಡ್ ಮೊಮ್ಮಗಳು ಅನ್ನೋದು ನೆನಪಿರಲಿ. ಅವಳು ಸಾಮಾನ್ಯ ಫ್ಯಾಮಿಲಿ ಹುಡುಗಿಯಲ್ಲ. ನಮ್ಮ ಥರ ಟಾಪ್ ಕಂಪನಿಯಲ್ಲಿ ಒಂದಾದ ರಾವ್ ಫ್ಯಾಮಿಲಿ ಒಬ್ಬಳೆ ಮಗಳು. ಅವಳು ರಾವ್ ಫ್ಯಾಮಿಲಿ ರಾಜ್ಕುಮಾರಿ ಅನ್ನೋದು ನೆನಪಿನಲ್ಲಿರಲಿ. ಹ್ಞೂ ಬಾವಾ, ನಾನೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಈ ರಾಮ್ಗೆ ಬಿಸ್ನೆಸ್ ಫೀಲ್ಡಲ್ಲಿ ಡೆವಿಲ್ ಅಂತ ಹೆಸರಿದೆ. ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನಿಜವಾಗ್ಲೂ ಅವ್ರ ಪಾಲಿಗೆ ನಾನು ಡೆವಿಲ್. ಇದೇ ಕಣೋ ನಾನು ಬೇಡ ಅನ್ನೋದು ರಾಮ್. ಈ ನಿನ್ನ ಕೋಪ ನೋಡಿದ್ರೆ ನನಗೆ ಭಯ ಆಗುತ್ತೆ. ಎಲ್ಲ ಟೈಮಲ್ಲೂ ನಿನ್ನ ಕೋಪ ಕಡಿಮೆ ಮಾಡೋಕ್ಕೆ ನಾನಿರಲ್ಲ. ಅದರಲ್ಲೂ ಇದು ಫ್ಯಾಮಿಲಿ ವಿಷಯ, ಆದಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ನೀನು ನನಗೆ ಹೇಳಿದೆ ಯಾವುದೇ ಡಿಸಿಷನ್ ತೊಗೊಳ್ಬಾರ್ದು. ಆಯಿತು ಬಾಬಾ, ಸರಿ, ನೀವು ಹೇಳಿದಾಗ ಕೇಳ್ತೀನಿ ಆಯಿತಾ? ಇವಾಗ ಬನ್ನಿ ಊಟಕ್ಕೆ ಹೋಗೋಣ, ಎಲ್ಲ ಕಾಯ್ತಿರ್ತಾರೆ ಅಂತ ಹೋಗ್ತಾನೆ. ಸಂಕೇತ್ ರಾಮ್ ಹೋದ ಕಡೆ ನೋಡುತ್ತಾ, ದೇವ್ರೇ, ಇವನು ಮದುವೆ ಆದರೆ ಕೋಪ ಕಮ್ಮಿ ಆಗುತ್ತೆ ಅಂತ ಮಾಡಿದರೆ ಇವಾಗ ಬೇರೆಯೇ ಸಮಸ್ಯೆ ಆಗಿದೆ ಅಲ್ವಾ, ಏನು ಮಾಡೋದು? ಸಾನು ಹತ್ರ ನಾನೇ ಒಂದು ಸಲ ಮಾತಾಡಬೇಕು, ಇಲ್ಲ ಇವನು ಏನಾದರೂ ಎಡವಟ್ಟು ಮಾಡ್ತಾನೆ ಅಂತ ಕೆಳಗಡೆ ಹೋಗ್ತಾನೆ. ಸಾನು ಸೌಮ್ಯ ಜೊತೆ ಚಿಂಟುನ ಕರ್ಕೊಂಡು ಊಟಕ್ಕೆ ಬರ್ತಾಳೆ. ಲಕ್ಷ್ಮಿ ಮತ್ತು ಪವಿತ್ರ ಅಡುಗೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಿರ್ತಾರೆ. ಸಾನು ಲಕ್ಷ್ಮಿ ಅವ್ರ ಬಳಿ ಬಂದು, ಸಾರಿ ಅಮ್ಮ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ನಿಮಗೆ ಹೆಲ್ಪ್ ಮಾಡೋಕ್ಕೆ ಬರೋದಕ್ಕಾಗಲಿಲ್ಲ. ಪರವಾಗಿಲ್ಲ ಸಾನು, ನಾವು ಮಾಡ್ತೀವಿ, ಇದೇನು ದೊಡ್ಡ ಕೆಲಸ ಅಲ್ಲ ಆಯಿತಾ ಅಂತ ಕೆನ್ನೆ ತಡ್ತಾರೆ. ಆದರೂ ಅಮ್ಮ, ನೀವಿಬ್ಬರೇ ಮಾಡ್ತಿದ್ದೀರಾ? ಸಾನು, ಅಕ್ಕ ಹೇಳಿದಾಗೆ ಇದೇನು ದೊಡ್ಡ ಕೆಲಸ ಅಲ್ಲ ಆಯಿತಾ, ಬಾ ನೀನು ಊಟಕ್ಕೆ ಕೂತ್ಕೋ. ಅಷ್ಟರಲ್ಲಿ ಅಜ್ಜಿ ತಾತ ಇಬ್ಬರು ಬರ್ತಾರೆ. ಏನೋ ಚಿಂಟು, ಇವತ್ತಿಷ್ಟು ಸೈಲೆಂಟಾಗಿದೆಯಾ, ಏನು ಸಮಾಚಾರ? ಹೌದು ರೀ, ಇಷ್ಟೊತ್ತಿಗೆ ಗಲಾಟೆ ಮಾಡ್ತಿದ್ದ, ಇವತ್ತು ಸುಮ್ಮನೆ ಕೂತಿದ್ದಾನೆ. ಅಜ್ಜಿ ತಾತ, ಅದು ನಮ್ಮ ಸಾನು ಮಾಡಿರೋ. ಸಾನು ಗೊತ್ತಾ? ಏನು ಸೌಮ್ಯ, ಹಾಗಂದರೆ ನಮ್ಗೆ ಅರ್ಥ ಆಗಿಲ್ಲ. ಅಮ್ಮ, ನಿಮ್ಮ ಮುದ್ದಿನ ಮೊಮ್ಮಗ ಇನ್ನು ಮುಂದೆ ಸಾನು ಹೇಳ್ದಾಗ ಕೇಳ್ತಾನಂತೆ. ಲಕ್ಷ್ಮಿ, ಏನು ಹೇಳ್ತಾ ಇದೆಯಾ ಸೌಮ್ಯ? ಚಿಂಟು ಹಾಗೆ ಹೇಳಿದ್ನಾ? ಹ್ಞೂ ದೊಡ್ಡಮ್ಮ, ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಬೇಕಾದರೆ ಕೇಳಿ. ಪವಿತ್ರ, ಹೌದೇನೋ ಚಿಂಟು, ಮಮ್ಮಿ ಹೇಳ್ತಾ ಇರೋದು ನಿಜಾನಾ? ಹ್ಞೂ, ನಾನು ಜಾನು ಹೇಳ್ದಾಗ ಕೇಳ್ತೀನಿ. ಜಾನು ಹೇಳಿದಾಳೆ ನಾನು ಅವಳ ಪ್ರಿನ್ಸ್ ಅಂತ. ಜಾನಕಿ, ಅಬ್ಬಾ ಸದ್ಯ. ಸಾನು, ಇವ್ನು ನಿನ್ನ ಮಾತಾದರೂ ಕೇಳ್ತಾನಲ್ವಾ, ಅದೇ ಖುಷಿ ನಮಗೆ. ಯಾಕಜ್ಜಿ ಎಲ್ಲ ಹಾಗೆ ಹೇಳ್ತೀರಾ? ಅವನು ಗುಡ್ ಬಾಯ್. ನೀವೆಲ್ಲ ಏನೇನು ಹೇಳಿಬಿಡಿ ಆಯಿತಾ ನನ್ನ ಪ್ರಿನ್ಸ್ ಬಗ್ಗೆ? ಆಯ್ತಾಯಿತು, ನಿಮ್ಮಲ್ಲಿ ಚಿಂಟುಗೆ ಯಾರು ಏನು ಹೇಳಬಾರ್ದು. ಉಳಿದವರು ಎಲ್ಲಿ ಇನ್ನೂ ಬಂದಿಲ್ಲ? ನಾವು ಬಂದಿದ್ದೀವಪ್ಪ ಅಂತ ರಮೇಶ್ ಹಾಗೂ ರಾಜೇಶ್ ಬರ್ತಾರೆ. ಜಾನಕಿ, ಇವ್ರು ಮೂವರು ಎಲ್ಲಿ ಆಫೀಸ್ ರೂಮಲ್ಲಿದ್ದಾರಾ? ಕೆಲಸ ಇದ್ರೆ ಮುಗೀತು, ಊಟ ತಿಂಡಿ ಏನೂ ನೆನಪಾಗಲ್ಲ ಈಗಿನ ಮಕ್ಕಳಿಗೆ. ಹೋಲ್ಡನ್ ಅಜ್ಜಿ, ನಾವು ಬಂದ್ವಿ ಆಯಿತಾ, ನೀನು ಯಾಕೆ ನಮಗೆ ಬೈತಾ ಎನರ್ಜಿ ವೇಸ್ಟ್ ಮಾಡ್ತೀಯಾ ಅಂತ ಭರತ್ ಹೇಳ್ತಾನೆ. ಏ ಕಪಿ, ಸುಮ್ಮನೆ ಕೂತ್ಕೋ, ಮನೇಲಿ ಮಂಗಂತರ ಆಡ್ತೀಯಾ, ಇನ್ನು ಆಫೀಸ್ನಲ್ಲಿ ಹೇಗೋ ಏನೋ. ಅಮ್ಮ, ಡೋಂಟ್ ಅಂಡರ್ಎಸ್ಟಿಮೇಟ್ ಪವರ್ ಆಫ್ ಯುವರ್ ಸನ್. ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ ಬ್ರೋನ ಕೇಳು, ಹೇಳ್ತಾನೆ. ಚಿಕ್ಕಮ್ಮ, ಅವನ ಮನೇಲಿ ಮಾತ್ರ ತರಲೆ, ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಏನೋ ನೀನೇ ಹೊಗಳ್ಬೇಕು ನಿನ್ನ ತಮ್ಮನ್ನ. ವಿಶ್ವನಾಥ್, ಸರಿ, ಆಮೇಲೆ ಇವಾಗೆಲ್ಲ ಊಟ ಮಾಡಿ. ಸಾನು ಚಿಂಟುನ ತನ್ನ ಪಕ್ಕ
ಕೂರಿಸ್ಕೊಳ್ತಾಳೆ. ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇರ್ತಾರೆ. ಭರತ್ ಚಿಂಟುನ ನೋಡಿ, ಎಲ್ಲ ನೋಡಿ, ನಮ್ಮ ಚಿಂಟುಗೇನೋ ಆಗಿದೆ ನೋಡಿ ಎಲ್ಲ. ಭರತ್ ಹಾಗೆ ಹೇಳಿದ್ ನೋಡಿ ಎಲ್ಲ ಚಿಂಟು ಕಡೆ ನೋಡ್ತಾರೆ. ಚಿಂಟು ತನ್ನ ಪಾಡಿಗೆ ತಾನು ಚಪಾತಿ ಮತ್ತು ಪಲ್ಯ ತಿಂತಿರ್ತಾನೆ. ಎಲ್ಲ ಅವನನ್ನೇ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಸಾನು ಎಲ್ಲ ಚಿಂಟುನ ಹಾಗೆ ನೋಡ್ತಾ ಇರೋದು ನೋಡಿ, ಯಾಕೆ ಹಾಗೆ ನೋಡ್ತಿದ್ದೀರಾ? ಚಿಂಟು ಭರತ್ ಕಡೆ ನೋಡಿ, ಮಾಮ ಊಟ ಮಾಡಬೇಕಾದ್ರೆ ಸೈಲೆಂಟಾಗಿರಬೇಕು, ನೀನು ಗೊತ್ತಿಲ್ಲ ಅಂತ ಜೋರು ಮಾಡ್ತಾನೆ. ವಾರೇ ವಾ ಬೇಟ, ನಿನ್ನ ಬಾಯಲ್ಲಿ ಈ ಮಾತು. ಊಟ ಮಾಡಬೇಕಾದ್ರೆ ಗಲಾಟೆ ಮಾಡ್ತಾ ಇದ್ದೆ, ಇವತ್ತು ಯಾವ ದೇವ್ರ ವರ ಕೊಟ್ಟಿದ್ದಾನೆ? ಭರತ್, ಆ ದೇವ್ರ ಹೆಸರು ಸಾನ್ವಿ ಅಂತ. ಏನಕ್ಕ ನೀನು ಹೇಳ್ತಾ ಇದೀಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಸೌಮ್ಯ, ನನಗೂ ಅರ್ಥ ಆಗ್ತಾ ಇಲ್ಲ. ಪಲ್ಯ ನೋಡಿದ್ರೆ ಸಾಕು ಮೂಗು ಮುರಿತಾ ಇದ್ದ ಚಿಂಟು ಇಷ್ಟು ಸೈಲೆಂಟಾಗಿ ಊಟ ಮಾಡ್ತಿದ್ದಾನೆ ಹೇಗೆ? ಸಂಕೇತ್, ಚಿಂಟು ಸಾನು ಪಲ್ಯ ಹಾಕಿದ್ದಕ್ಕೆ ಊಟ ಮಾಡ್ತಿದ್ದಾನೆ, ಇಲ್ಲಾಂದರೆ ಗಲಾಟೆ ಮಾಡ್ತಿದ್ದ. ಸಾನು ಚಿಂಟುಗೆ ಏನೋ ಜಾದು ಮಾಡಿದಳೆ, ಸೊ ಅವನು ಸಾನು ಹೇಳಿದರೆ ಸುಮ್ಮನೆ ಕೇಳ್ತಾನೆ. ನನಗಿನ ಮೇಲೆ ಟೆನ್ಷನ್ ಇಲ್ಲ. ಹೌದೇನು ಚಿಂಟು, ಅದಕ್ಕೆ ಹೇಳಿ ಕೇಳ್ತೀಯಾ? ನನ್ನ ಸಾನು ಏನು ಹೇಳಿದ್ರು ಕೇಳ್ತೀನಿ. ಐ ಲವ್ ಮೈ ಸಾನು ಅಂತಾನೆ. ಚೋಟುದ್ದ ಇಲ್ಲ, ಆವಾಗಲೇ ಐ ಲವ್ ಯು ಹೇಳ್ತೀಯಾ? ಹೇಳ್ತೀನಿ, ನನ್ನ ಸಾನು ಅವಳು. ಸಾನು ಚಿಂಟು ಕಡೆ ನೋಡಿ, ಪ್ರಿನ್ಸ್ ಸೈಲೆಂಟಾಗಿ ಊಟ ಮಾಡು. ಸಾನು ಅಂತ ತಲೆ ಬಗ್ಸಿ ಊಟ ಮಾಡೋಕ್ಕೆ ಶುರು ಮಾಡ್ತಾನೆ. ಮನೆಯವರೆಲ್ಲ ಅವನನ್ನೇ ನೋಡ್ತಿರ್ತಾರೆ. ಜಾನಕಿ, ನೀವೆಲ್ಲ ಊಟ ಮಾಡಿ ಅವನನ್ನು ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಎಲ್ಲ ಸುಮ್ಮನೆ ತಲೆ ಆಡಿಸಿ ಊಟ ಮಾಡ್ತಾರೆ. ರಾಮ್ ಸಾನು ಕಡೆ ನೋಡಿ, ಎಲ್ರಿಗೂ ಒಂದೇ ದಿನದಲ್ಲಿ ಮೋಡಿ ಮಾಡಿದ್ದಾಳೆ. ಅಮ್ಮ, ಚಿಕ್ಕಮ್ಮ, ಅಕ್ಕ ಎಲ್ಲ ಅವಳಿಗೆ ಸಪೋರ್ಟು. ಇನ್ನು ತಾತ ಅಜ್ಜಿ ಅಂತೂ ಮೊದಲಿಂದನೂ ಅವಳು ಪರ, ಇವಾಗ ಈ ಚಿಂಟು ಕೂಡ ಅಂತ ಯೋಚನೆ ಮಾಡ್ತಿರ್ತಾನೆ. ರಾಮ್ ಸಾನುನ ನೋಡ್ತಾ ಇರೋದು ನೋಡಿದ ಸಾನು, ರಾಮ್ ಊಟ ಮಾಡಿ, ಯಾಕೇನಾಯಿತು ಅಂತ ಕೇಳ್ತಾಳೆ. ಏನಿಲ್ಲ ಅಂತ ತಲೆ ಆಡಿಸಿ ಊಟ ಮಾಡೋಕ್ಕೆ ಶುರು ಮಾಡ್ತಾನೆ. ಎಲ್ಲ ಊಟ ಆದ ನಂತರ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕೆಲಸದವರು ಎಲ್ರಿಗೂ ಹಾಲು ತಂದು ಕೊಡ್ತಾರೆ. ಚಿಂಟು ಸಾನು ಮಡ್ಲಲ್ಲಿ ಕೂತ್ಕೊಂಡು ಅವಳ ಹತ್ರ ಮಾತಾಡ್ತಾ ಇರ್ತಾನೆ. ಕೆಲಸದವರು ಎಲ್ರಿಗೂ ಹಾಲು ಕೊಡ್ತಾರೆ, ಆದರೆ ಚಿಂಟುಗೆ ಕೊಡಲ್ಲ. ಸಾನು, ಚಿಂಟುಗೆ ಯಾಕೆ ಹಾಲು ಕೊಟ್ಟಿಲ್ಲ? ಸೌಮ್ಯ, ಸಾನು ಅವನ ಹಾಲು ಕುಡಿಯಲ್ಲ, ಬೆಳಿಗ್ಗೆ ಕುಡಿಬೇಕಾದ್ರೆ ಗಲಾಟೆ ಮಾಡ್ತಾನೆ. ಅದಕ್ಕೆ ಹಾಗೆ ಬಿಡೋದ ನೀವು? ಮತ್ತೆ ಏನು ಮಾಡಲಿ ಸಾನು, ಅವನು ಅಳ್ತಾನೆ. ಭರತ್, ಅದಕ್ಕೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲರೂ ಸಾನು ಕಡೆ ನೋಡ್ತಾರೆ. ಸಾನು ಚಿಂಟು ಕಡೆ ನೋಡಿ, ಪ್ರಿನ್ಸ್ ನೀನು ಯಾಕೆ ಹಾಲು ಕುಡಿಯಲ್ಲ? ಐ ಹೇಟ್ ಮಿಲ್ಕ್ ಸಾನು, ಅದು ಚೆನ್ನಾಗಿರಲ್ಲ ಅಂತ ಮುಖ ಹುದಿಸ್ತಾನೆ. ಪ್ರಿನ್ಸ್, ಹಾಲು ಕುಡಿದ್ರೆ ಅಲ್ವಾ ಸ್ಟ್ರಾಂಗ್ ಆಗೋದು. ನೋಡು, ಮಾಮ, ನಿಮ್ಮ ಡ್ಯಾಡ್ ಎಲ್ಲ ಹಾಲು ಕುಡಿತಾರೆ. ಆದರೂ ಸಾನು ಅದು ಟೇಸ್ಟಿಯಾಗಿರಲ್ಲ. ಇವಾಗ ಏನು, ನಿನಗದು ಟೇಸ್ಟಿಯಾಗಿರಬೇಕು ಅಲ್ವಾ? ಸಾನು, ಮಿಲ್ಕ್ ಒಂಥರ ಸ್ಮೆಲ್, ಅದು ನನಗಿಷ್ಟ ಆಗಲ್ಲ. ಸರಿ ಇರು, ಬರ್ತೀನಿ ಅಂತ ಚಿಂಟುನ ಪಕ್ಕದಲ್ಲಿ ಕೂರಿಸಿ ಅಡುಗೆ ಮನೆಗೆ ಹೋಗ್ತಾಳೆ. ಬ್ರೋ, ಅದಕ್ಕೆ ಏನು ಮಾಡೋಕೆ ಹೊರಟಿದ್ದಾರೆ? ಭರತ್, ನನಗೇನು ಗೊತ್ತೋ, ನಾನು ನಿಮ್ಮ ಜೊತೆನೇ ಇದ್ದೀನಿ ತಾನೇ, ನನಗೆ ಹೇಳಿ ಹೋಗಿದ್ದಾಳಾ ಅಂತ ರೇಗ್ತಾನೆ. ಭರತ್, ರಾಮ್ ನೀವಿಬ್ಬರು ಸುಮ್ಮನೆ ಇರಿ, ಸ್ವಲ್ಪ ಸಾನು ಹೋಗಿದ್ದಾಳಲ್ವಾ, ಅವಳು ಬಂದಮೇಲೆ ಹೇಳ್ತಾಳೆ ತಾನೇ ಅಂತ ರೇಗ್ತಾರೆ. ತಾತ, ನಾನು ಜಸ್ಟ್ ಕೇಳಿದಷ್ಟೇ ತಾನೇ. ಪಾರ್ವತಿ, ಭರತ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತ ರೇಗ್ತಾರೆ. ಎಲ್ಲ ನನಗೆ ಬೈತೀರಾ ಅಂತ ಮುಖ ಊದಿಸ್ತಾನೆ. ಸೌಮ್ಯ, ಬೆಟ್ ಕಟ್ಟೋಣ ಅಂತ ಕೇಳ್ತಾಳೆ. ಅಕ್ಕ, ನಾನು ರೆಡಿ. ಆದರೆ ಏನು? ಚಿಂಟು ಇವತ್ತು ಹಾಲು ಕುಡಿತಾನೆ. ನೋ ಚಾನ್ಸ್ ಅಕ್ಕ, ಅವನು ಕುಡಿಯಲ್ಲ. ಸರಿ ಭರತ್, ಬೆಟ್ ಆಯಿತಾ? ಸೋತ್ರೋ ಗೆದ್ದವ್ರು ಹೇಳಿದ್ದು ಮಾಡಬೇಕು. ಸರಿ ಅಕ್ಕ,
ಸೋಲೋಕೆ ರೆಡಿಯಾಗಿರು. ಯಾರು, ನಾನಾ ಅಥವಾ ನೀನಾ? ನೋಡೋಣ, ನನಗೆ ಸಾನು ಮೇಲೆ ನಂಬಿಕೆ ಇದೆ. ಹ್ಞೂ ನೋಡೋಣ ಅಕ್ಕ ಅಂತ ಅಡುಗೆ ಮನೆ ಕಡೆ ನೋಡ್ತಾನೆ. ಸಂಕೇತ್, ಸೌಮ್ಯ ನಿನಗಷ್ಟು ನಂಬಿಕೆ ಇದೆಯಾ ಸಾನು ಮೇಲೆ? ಹ್ಞೂ ಸಂಕೇತ್, 100%. ನೀವು ಬಿಟ್ಕೊಡ್ತೀರಾ? ಬೇಡಮ್ಮ, ನೀವು ಹೆಣ್ಮಕ್ಳು ಹೇಳಿದ್ದು ಮಾಡ್ತೀರಾ. ಯಾಕೆ, ಸೋತ ಮೇಲೆ ನೀನು ಹೇಳಿದ್ದು ಕೇಳಬೇಕು? ಅದಕ್ಕೆ ಸುಮ್ಮನೆ ಇರೋದೇ ವಾಸಿ. ಏನು ಭಾವ ನೀವು, ನಿಮಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇಲ್ವಾ? ಇವತ್ತು ಬೆಳಗ್ಗೆ ತನಕ ಇತ್ತು, ಆದರೆ ಸಂಜೆಯಿಂದ ಇಲ್ಲ ಕಣೋ ಬಾಮೈದ. ನೋಡ್ತಾ ಇರಿ, ನಾನೇ ಗೆಲ್ಲೋದು, ಅಕ್ಕನ ಹತ್ರ ಕೆಲಸ ಮಾಡಿಸೋದು. ಇವರೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಅಡುಗೆ ಮನೆಯಿಂದ ಸ್ಮೆಲ್ ಬರುತ್ತೆ. ಅಕ್ಕ, ಏನು ಸ್ಮೆಲ್ ಇದು? ತುಂಬ ಚೆನ್ನಾಗಿದೆ. ನನಗೂ ಗೊತ್ತಿಲ್ಲ ಪವಿತ್ರ, ಸಾನು ಏನೋ ಮಾಡ್ತಾ ಇರಬೇಕು. ಅಷ್ಟರಲ್ಲಿ ಸಾನು ಹಾಲಿನ ಗ್ಲಾಸ್ ತಗೊಂಡು ಬರ್ತಾಳೆ. ಏನತ್ತಿಗೆ ಇದು ಹಾಲು? ಯೆಲ್ಲೋ ಕಲರ್ ಇದೆ, ಏನು ಮಾಡಿದ್ರಿ ಹಾಲಿಗೆ? ಭರತ್, ಸ್ವಲ್ಪ ವೆಯ್ಟ್ ಮಾಡಿ ಹೇಳ್ತೀನಿ ಆಮೇಲೆ ಅಂತ ಚಿಂಟು ಹತ್ರ ಹೋಗ್ತಾಳೆ. ಪ್ರಿನ್ಸ್, ಇಲ್ಲಿ ನೋಡು, ನಿನ್ನ ಸಾನು ನಿನಗೆ ಅಂತ ಹಾಲು ತಂದಿದ್ದೀನಿ ನೋಡು, ಟೇಸ್ಟ್ ಮಾಡಿ ಹೇಗಿದೆ ಹೇಳು. ಸಾನು, ನನಗೆ ಹಾಲು ಬೇಡ ಅಂತ ಮುಖ ಸಪ್ಪಗೆ ಮಾಡ್ತಾನೆ. ಪ್ರಿನ್ಸ್, ನಾನು ನಿನಗೆ ಅಂತ ಮಾಡಿದ್ದು, ನೀನು ಕುಡ್ದಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ, ಪರವಾಗಿಲ್ವಾ? ಆವಾಗ ಚಿಂಟು ಏನೂ ಹೇಳಲ್ಲ. ಸರಿ ಬಿಡು, ನಿನಗೆ ಸಾನು ಮೇಲೆ ಪ್ರೀತಿ ಇಲ್ಲ. ರಾಮ್, ನೀವು ಕುಡೀರಿ ಆಯಿತಾ ಅಂತ. ಇನ್ನು ಏನು ರಾಮ್ ಕೊಡಬೇಕು? ಸಾನು, ನಾನು ಕುಡಿತೀನಿ ಕೊಡು ಅಂತ ಗ್ಲಾಸ್ ತಗೊಳ್ತಾನೆ. ಮನೆಯವರೆಲ್ಲ ಅವನನ್ನೇ ನೋಡ್ತಿರ್ತಾರೆ. ಚಿಂಟು ಹಾಲು ಕುಡಿಯೋಕೆ ಶುರು ಮಾಡ್ತಾನೆ. ಹಾಲು ಕುಡಿದು ಮುಗಿಸಿ, ಸಾನು ಇವಾಗ ಖುಷಿನೇ ನಿನಗೆ? ಹ್ಞೂ ಪ್ರಿನ್ಸ್, ತುಂಬ ಖುಷಿ ಆಯಿತು ಅಂತ ಮುತ್ತು ಕೊಡ್ತಾಳೆ. ಚಿಂಟು ಕೂಡ ಮುತ್ತು ಕೊಡ್ತಾನೆ. ಮನೆಯವರವರನ್ನೇ ನೋಡ್ತಿರ್ತಾರೆ.